ನಮಸ್ತೆ ಸ್ನೇಹಿತರೆ, ನಾನು ಡಾಕ್ಟರ್ ವೆಂಕಟರಾಮು ಬಿ.ಆರ್. ಈ ಒಂದು ವಿಡಿಯೋದಲ್ಲಿ ನಾವು ಒಬ್ಬ ರಿನೌಂಡ್ ಇಂಗ್ಲಿಷ್ ಪೋಯಿಟ್ ವಿಲಿಯಂ ಹೆನ್ರಿ ಡೇವಿಸ್ ಅವರ ಒಂದು ಬ್ಯೂಟಿಫುಲ್ ಥಾಟ್ ಪ್ರೊವೋಕಿಂಗ್ ಪದ್ಯ ಲೀಜರ್ ಪದ್ಯವನ್ನು ನಾವು ತಿಳ್ಕೊಳ್ಳೋಣ. ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ 3 ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಎ ಬ್ರೀಫ್ ಇಂಟ್ರೊಡಕ್ಷನ್ ಟು ದ ಪೋಯಿಟ್. ಎರಡನೇದಾಗಿ ಅನ್ ಓವರ್ ವ್ಯೂ ಆಫ್ ದ ಪೋಯಮ್ ಲೀಜರ್. ಮೂರನೇದಾಗಿ ಎ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್. ಈ ವಿಡಿಯೋನ ಸ್ಟಾರ್ಟಿಂಗ್ ಎಂಡಿಗೂ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ನೀವು ವಾಚ್ ಮಾಡಿ, ನಿಮ್ಗೆ ಈ ಪದ್ಯದ ತಾತ್ಪರ್ಯ ಅರ್ಥ ಆಗುತ್ತೆ. ಈ ಪದ್ಯ ಬರೆದಿರೋ ಕವಿ ವಿಲಿಯಂ ಹೆನ್ರಿ ಡೇವಿಸ್. 1871ರಲ್ಲಿ ಜುಲೈ 3ನೇ ತಾರೀಕು ನ್ಯೂ ಪೋರ್ಟ್ ಊರು, ಅಲ್ಲಿ ಅವರು ಹುಟ್ಟುತ್ತಾರೆ. ಸೆಪ್ಟೆಂಬರ್ 26, 1940ರಲ್ಲಿ ಅವರು ದಿವಂಗತರಾಗ್ತಾರೆ. ಇವ್ರನ್ನ ವೆಲ್ಶ್ ಪೋಯಿಟ್ ಅಂತ ಕರಿತೀವಿ. ಇವರ ಅರ್ಲಿ ಲೈಫು ಬಹಳ ಚಾಲೆಂಜಿಂಗ್ ಲೈಫ್ ಆಗಿತ್ತು. 3ನೇ ವಯಸ್ಸಿಗೆ ತಮ್ಮ ತಂದೆ ಕಳ್ಕೊಳ್ತಾರೆ. ಅವ್ರ ತಾಯಿ ಬೇರೆಯವರನ್ನ ಮದುವೆ ಆಗೋದ್ ಮೂಲಕ ಇವನನ್ನ ನಿರ್ಗತಿಕನನ್ನ ಮಾಡ್ಬಿಡ್ತಾಳೆ. ಅವನ ಬದುಕು ಒಬ್ಬ ಟ್ರಾಂಪ್ ಆಗಿ ಪ್ರಾರಂಭವಾಗುತ್ತೆ. ಟ್ರಾಂಪ್ ಅಂದ್ರೆ ಅಲಮಾರಿ. ಈ ತರ ಚಿಕ್ಕ ವಯಸ್ಸಿಗೆ ಟ್ರಾಂಪ್ ಆಗಿ UK, US ಇವೆಲ್ಲ ಕೂಡ ಅಲ್ದಾಡ್ಕೊಂಡಿರ್ತಾನೆ. ಅವನ ಲೈಫ್ನ ಸ್ಟ್ರಗಲ್ಸು ಮತ್ತು ಈ ವಾಂಡಿಂಗ್ ಲೈಫ್ ಅವನಿಗೆ ಪದ್ಯ ಬರಲಿಕ್ಕೆ ಬಹಳಷ್ಟು ಪ್ರೇರಣೆ ಕೊಟ್ಟಿದೆ. ಅವನ ಜೀವನದಲ್ಲಿ ಒಂದು ಮೇಜರ್ ಇನ್ಸಿಡೆಂಟ್ ಆಗುತ್ತೆ. ಟ್ರೈನ್ ಮೂಲಕ ಹೋಗ್ತಾ ಇರ್ಬೇಕಾದ್ರೆ ಜಂಪ್ ಮಾಡ್ಬಿಡ್ತಾನೆ ಒಂದ್ ಕಡೆ. ಅವನಿಗೆ ಕಾಲು ಮುರಿದೋಗುತ್ತೆ. ಅಲ್ಲಿಂದ ಆಚೆಗೆ ಅವನು ಮತ್ತಷ್ಟು ಹಾರ್ಡ್ಶಿಪ್ಸ್ ಅನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಆದ್ರೂ ಅವನು ಪಾತ್ ದೊಡ್ಡ ಸಕ್ಸಸ್ ಕಡೆನೆ ಹೋಗ್ತಾ ಇರ್ತಾನೆ. ಬಹಳಷ್ಟು ವರ್ಷದ ಕಾಲ ಬಡತನದಲ್ಲಿ ಇದ್ರು ಟ್ರಾವೆಲ್ ಮಾಡ್ಕೊಂಡಿದ್ದು ಕೂಡ ಲಂಡನ್ ಸೆಟ್ಲ್ ಆಗ್ತಾನೆ. ಅವನು ಒಬ್ಬ ಪೊಯೆಟ್ ಆಗಿ ಅನ್ಕನ್ವೆನ್ಷನಲ್ ಬ್ಯಾಕ್ ಗ್ರೌಂಡ್ ಬಂದಿರತಕ್ಕ ವ್ಯಕ್ತಿಯಾಗಿ ಹೆಸರು ಮಾಡ್ತಾನೆ. ಅವನ ಲಿಟರರಿ ಸ್ಟೈಲ್ಸ್ ಬಗ್ಗೆ ಮಾತನಾಡೋದಾದ್ರೆ ಒಬ್ಬ ಜಾರ್ಜಿಯನ್ ಪೊಯಿಟ್ ಅಂತ ಕರಿತೀವಿ ಅವ್ರನ್ನ ನಾವು. ಅವನ ಬರವಣಿಗೆ ಬಹಳ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಡೈರೆಕ್ಟ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಮತ್ತು ಲಿರಿಕಲ್ ಕ್ವಾಲಿಟೀಸ್ ಇರ್ತಕ್ಕಂಥ ಒಂದು ಬರವಣಿಗೆಯನ್ನ ಬೆಳೆಸ್ಕೊಂಡಿದ್ದಾನೆ. ಅವನ ಬರವಣಿಗೆ ನೇಚರ್ಸ್ ಬ್ಯೂಟಿ ಬಗ್ಗೆ ಫೋಕಸ್ ಮಾಡುತ್ತೆ, ಎವ್ರಿಡೇ ಹಾರ್ಡ್ಶಿಪ್ಸ್ ಬಗ್ಗೆ ಫೋಕಸ್ ಮಾಡುತ್ತೆ, ಅಥವಾ ಟ್ರಾಂಪಿಂಗ್ ಅಡ್ವೆಂಚರ್ಸ್ ಅಲಮಾರಿಯ ಸಾಹಸಗಳನ್ನ ಪರಿಚಯ ಮಾಡಿಕೊಡುತ್ತೆ. ದಿ ಆಟೋಬಯೋಗ್ರಫಿ ಆಫ್ ಎ ಸೂಪರ್ ಟ್ರಾಂಪ್ ಅಂತಕ್ಕಂಥದ್ದು 1907ರಲ್ಲಿ ಬರೀತಾನೆ. ಇದೊಂದು ಫೇಮಸ್ ಬುಕ್ ಆಗುತ್ತೆ. ಅವನ ಮತ್ತೊಂದು ಬಹಳ ಫೇಮಸ್ ಆಗಿರ್ತಕ್ಕಂಥ ಐಕಾನಿಕ್ ಪೊಯಮ್ ಅಂತ ಹೇಳೋದಾದ್ರೆ ಲೀಜರ್ ಅಂತ. ಅವನ ಪದ್ಯದ ಥೀಮ್ಸ್ ಅಂತ ಹೇಳೋದಾದ್ರೆ he wrote about life's difficulties, how nature's minor human emotions, his travels and the characters he encountered. ಇನ್ನು ಅವನ ರೆಕಗ್ನಿಷನ್ ಮತ್ತು ಲೆಜೆಸಿ ಬಗ್ಗೆ ಮಾತನಾಡ್ಬೇಕಂತ ಹೇಳಿದ್ರೆ ಅವನೊಬ್ಬ ಟ್ರಾಂಪ್ ಆಗಿ ಬದುಕನ್ನು ಸ್ಟಾರ್ಟ್ ಮಾಡಿದ್ರು ಕೂಡ ಅವನು ಮೋಸ್ಟ್ ಪಾಪ್ಯುಲರ್ ಪೊಯಿಟ್ ಆಗಿ ಅವನ ಕಾಲಮಾನದಲ್ಲಿ ಗುರುತಿಸಲ್ಪಡ್ತಾನೆ. ದ ಪೊಯಮ್ ಲೀಜರ್ by W.H. Davies appeared in his book Songs of Joy and Others in 1911. 1911ರಲ್ಲಿ ಒಂದು ಪುಸ್ತಕ ಪ್ರಕಟ ಮಾಡ್ತಾನೆ, ಸಾಂಗ್ಸ್ ಆಫ್ ಜಾಯ್ ಅಂಡ್ ಅದರ್ಸ್ ಅಂತಕ್ಕಂಥದ್ದು. ಆ ಪುಸ್ತಕದಲ್ಲಿ ಈ ಪದ್ಯ ಮೊಟ್ಟ ಮೊದಲಿಗೆ ಕಂಡು ಬರುತ್ತೆ. ಈ ಪೊಯಮ್ ಮತ್ತೆ ಮಾಡರ್ನ್ ಲೈಫ್ ನ ಸ್ಪಿರಿಟ್ ಅನ್ನ ನಮ್ಗೆ ಪರಿಚಯ ಮಾಡ್ಕೊಡುತ್ತೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವಿರಾಮ ಅಥವಾ ಬಿಡುವು ಅಂತಕ್ಕೇನಿದೆ ಅದು ಎಷ್ಟು ಮುಖ್ಯ ಅಂತ ಹೇಳ್ತಕ್ಕಂಥ ಪದ್ಯ ಆಗಿದೆ ಇದು. ಮಾಡರ್ನ್ ಲೈಫ್ ಎಷ್ಟು ಎಕ್ಟಿಕ್ ಆಗೋಗ್ಬಿಟ್ಟಿದೆ, ನಾವು ನೇಚರ್ ಎಷ್ಟು ಏಲಿನೇಟ್ ಆಗೋಗ್ಬಿಟ್ಟಿದೀವಿ ಅನ್ನೋದನ್ನ ತಿಳಿಸೋ ಪದ್ಯ ಆಗಿದೆ ಇದು. ಈ ಪೊಯಮ್ ಅಲ್ಲಿ ದ ಪ್ರಾಬ್ಲಮ್ ಆಫ್ ನೋ ಟೈಮ್ ಅಂತಕ್ಕಂಥದ್ದು ನಮ್ಗೆ ತಿಳಿಸುತ್ತೆ. ನೋ ಟೈಮ್ ಅಂತಕ್ಕಂಥದ್ದು ರಿಪೀಟೆಡ್ ಆಗಿ ಪೊಯಮ್ ಅಲ್ಲಿ ಪದ್ಯ ಬರ್ತಾ ಹೋಗುತ್ತೆ. ನಾವ್ ಹೇಗೆ ಕಾನ್ಸ್ಟೆಂಟ್ ಆಗಿ ವರ್ಕ್ ಬಗ್ಗೆ, ಕೇರ್ ಬಗ್ಗೆ, ಸ್ಟ್ರೆಸ್ ಬಗ್ಗೆ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ನಾವು ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ನಮ್ಮನ್ನ ಬಿಡ್ತಾ ಇಲ್ಲ. ಲೈಫ್ ನ ಸಿಂಪಲ್ ಮತ್ತೆ ನ್ಯಾಚುರಲ್ ಪ್ರೆಷರ್ಸ್ ನಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ನೋ ಟೈಮ್ ಅಂತಕ್ಕಂಥ ಒಂದು ಪ್ರಾಬ್ಲಮ್ ಆಫ್ ನೋ ಟೈಮ್ ಈ ಪೊಯಮಲ್ಲಿ ಹೇಳುತ್ತೆ. ಮತ್ತೊಂದು ಈ ಪೊಯಮಲ್ಲಿ ಹೇಳೋದಾದ್ರೆ ಅಪ್ರಿಸಿಯೇಷನ್ ಆಫ್ ನೇಚರ್ ಕಂಡು ಬರುತ್ತೆ. ಸಮೃದ್ಧವಾಗಿರ್ತಕ್ಕಂಥ ಇಮೇಜರಿನ ಬಳಸ್ಕೊಳ್ತಾನೆ. ನೇಚರ್ನ ಸರೌಂಡಿಂಗ್ಸ್ ಏನೇನು ಕಣ್ಣು ಕಾಣಿಸುತ್ತೆ, ಸಾಮಾನ್ಯ ಜನ ಯಾವ್ದು ನೋಡದೆ ಬಿಟ್ಬಿಟ್ಟಿರ್ತಾರೋ ಅಂತದನ್ನ ನಮ್ಗೆ ಪರಿಚಯಿಸ್ತಾ ಹೋಗ್ತಾನೆ. ಸ್ಕ್ವಿರಿಲ್ಸ್ ಅನ್ನ, ಅಳಿಲುಗಳು ಯಾವ ತರ ಒಂದಷ್ಟು ಕಾಯಿಗಳನ್ನ, ಬೀಜಗಳನ್ನ ತಗೊಂಡೋಗಿ ಹುಲ್ಲಿನ ಮಧ್ಯೆ ಬಚ್ಚಿಡೋದನ್ನ ಪರಿಚಯ ಮಾಡಿಕೊಡ್ತಾನೆ. ಮರದ ಕೆಳಗಿರ್ತಕ್ಕಂಥ ಶೀಪ್ ಆಗಿರ್ಬೋದು, ಕೌಸ್ ಆಗಿರ್ಬೋದು, ಅವುಗಳನ್ನ ನಿಂತು ನೋಡ್ಬೇಕು ಅನ್ನೋದು ನಮ್ಗೆ ಹೇಳ್ತಾ ಹೋಗ್ತಾನೆ. ನದಿಯ ನೀರಿನ ಹನಿಗಳ ಮೇಲೆ ಚಿಮ್ಮುತ್ತಿರ್ಬೇಕಾದ್ರೆ ಬ್ರಾಡ್ ಡೇ ಲೈಟ್ ಅಲ್ಲಿ ನಕ್ಷತ್ರಗಳ ತರ ಮಿನಿತಾ ಇರೋದನ್ನ ನೋಡುವಂತ ಅವಕಾಶ ಪಡ್ಕೊಳ್ಳಿ ಅಂತೇಳಿ ನಮ್ಗೆ ಹೇಳ್ತಾ ಹೋಗ್ತಾನೆ. ಲೈಫ್ ವಿತೌಟ್ ಮೂಮೆಂಟ್ಸ್ ಆಫ್ ಪಾಸ್, ಅಬ್ಸರ್ವೇಷನ್ ಅಂಡ್ ಅಪ್ರಿಸಿಯೇಷನ್ ಇಸ್ ಪೂರ್ ಅನ್ನೋದನ್ನ ಕವಿ ಹೇಳ್ತಾನೆ. ಜೀವನ ಒಂದಷ್ಟು ಪಾಸ್ ಇರಬೇಕು, ನಿಂತು ನೋಡುವಂಥದ್ದಾಗಿ, ಅಬ್ಸರ್ವೇಷನ್ ಮಾಡೋದಾಗಿರ್ಬೇಕು, ಅಪ್ರಿಸಿಯೇಷನ್ ಮಾಡೋದಾಗಿರ್ಬೋದು. ಅದ್ ನಮ್ಮಲ್ಲಿ ಇಲ್ಲ ಅಂತ ಹೇಳೋದಾದ್ರೆ ಅದು ಬಡತನದ ಬದುಕು ಅಂತ ಅನ್ನೋದನ್ನ ಕವಿ ಹೇಳ್ತಾನೆ. ಕಾಲ್ ಟು ಸ್ಲೋ ಡೌನ್. ಜಗತ್ತು ಬಹಳ ವೇಗ ಹೋಗ್ತದೆ ಅಂತೇಳಿ ನಾವು ಹೋಗ್ಬೇಕಾಗಿಲ್ಲ, ಒಂಚೂರು ನಿಂತು ನೆಮ್ಮದಿಯಾಗಿ ನೋಡುವಂತ ಮನೋಭಾವವನ್ನ ಬೆಳೆಸ್ಕೊಳ್ಳಿ ಅಂತೇಳಿ ನಮ್ಗೆ ಈ ಪದ್ಯ ಸಂದೇಶ ಕೊಡುತ್ತೆ. ಲುಕ್ ಅರೌಂಡ್ ಅಂಡ್ ಫೈಂಡ್ ಜಾಯ್ ಇನ್ ಸಿಂಪಲ್ ಥಿಂಗ್ಸ್ ಅನ್ನ ನಮ್ಗೆ ಹೇಳ್ತಾ ಹೋಗುತ್ತೆ. ಇಡೀ ಪದ್ಯದ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಮೊದಲನೇ ಲೈನ್ ಏನ್ ಹೇಳುತ್ತೆ ತಿಳ್ಕೊಳ್ಳೋಣ. ವಾಟ್ ಈಸ್ ದಿಸ್ ಲೈಫ್ ಈ ಫುಲ್ ಆಫ್ ಕೇರ್ ಅಂತ ಮೊದಲನೇ ಸಾಲು.
ಈ ಮೊದಲನೇ ಲೈನೇ ಒಂದು ರೆಟೋರಿಕಲ್ ಕ್ವಶನ್. ಇಲ್ಲಿ ಕೇರ್ ಅಂತ ಹೇಳಿದ್ರೆ ಕೆಲಸದ ಒತ್ತಡ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳೋಣ. ಅಥವಾ ಮೀನಿಂಗ್ ಆಫ್ ವರೀಸ್, ಡ್ಯೂಟೀಸ್ ಅಂಡ್ ಎಂಡ್ಲೆಸ್ ಬಿಸಿನೆಸ್, ಇವುಗಳು ನಮ್ಮಲ್ಲಿ ಡಾಮಿನೇಟ್ ಆಗೋಗ್ಬಿಟ್ಟಿದೆ. ಲೈಫ್ ಅಂತಕ್ಕಂಥದ್ದು ನಾವು ಕಳ್ಕೊಂಡ್ಬಿಡ್ತೀವಿ ಪಾಸ್ ಇಲ್ಲ ಅಂತ ಹೇಳಿದ್ರೆ ಅಂತಕ್ಕಂಥ ಹೇಳ್ತಾನೆ. ದಿಸ್ ಲೈಫ್ ಫೀಲ್ಸ್ ಎಂಟಿ ಆರ್ ಮೆಕ್ಯಾನಿಕಲ್ ಲೈಕ್ ಎ ರ್ಯಾಟ್ ರೇಸ್. ಈ ಲೈಫ್ ಅಂತಕ್ಕಂಥದ್ದು ಶೂನ್ಯವಾಗುತ್ತೆ, ಮೆಕ್ಯಾನಿಕಲ್ ಲೈಫ್ ಆಗೋಗ್ಬಿಡುತ್ತೆ ಅನ್ನೋದನ್ನ ಮೊದಲನೇ ಸಾಲ ಹೇಳ್ತಾ ಹೋಗ್ತಾನೆ. ಕವಿ ಸಿಂಪಲ್ ವರ್ಡ್ಸ್ ಮೂಲಕ ರಿಲೇಟೇಬಲ್ ಆಗಿರ್ತಕ್ಕಂಥ ದೈನಂದಿನ ಫ್ರಸ್ಟ್ರೇಷನ್ಸ್ ಅನ್ನ ಪ್ರತಿಧ್ವನಿಸ್ತಾನೆ ಈ ಪೋಯಮ್ ಅಲ್ಲಿ. ಇನ್ನು ಎರಡನೇ ಸಾಲಿಗೆ ಬರೋಣ. ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಅಂಡ್ ಸ್ಟೇರ್ ಅಂತ ಎರಡನೇ ಸಾಲು. ಈ ಎರಡನೇ ಸಾಲಿನ ಕೋರ್ ಥೀಮ್ಸ್ ಬಗ್ಗೆ ಮಾತನಾಡಿದ್ರೆ, ಮಾಡರ್ನ್ ಪೀಪಲ್ ಲ್ಯಾಕ್ ಟೈಮ್ ಫಾರ್ ಐಡಲ್ನೆಸ್. ಐಡಲ್ನೆಸ್ ಅನ್ನೋ ಪದನೇ ಇಲ್ಲ, ಟೈಮು ಇಲ್ಲ ಅವ್ರಿಗೆ ಅಂತ. ಸೌಂದರ್ಯವನ್ನು ನಿಂತು ನೋಡುವ ವ್ಯವಧಾನವೇ ಇಲ್ಲ. ಮೊದಲನೇ ಸಾಲಿರ್ತಕ್ಕಂಥ ವರ್ಡಿಗ ಸ್ಟ್ಯಾಂಡ್ ಅಂಡ್ ಸ್ಟೇರ್ ಮತ್ತೆ ಇಲ್ಲಿ ರಿಪೀಟ್ ಆಗುತ್ತೆ. ಕವಿ ಮತ್ತೊಂದು ಸ್ಟೇರ್ ಅಂತ ಹೇಳ್ತಾನೆ. ಇಟ್ ಸಜೆಸ್ಟ್ ಅನ್ಹರಿಡ್ ವಾಂಡರ್ ನಾಟ್ ಪ್ರೊಫೌಂಡಿಟಿ ಅಂತ ಹೇಳ್ತೀವಿ ಇದನ್ನ. ಮೂರನೇ ಸಾಲಿಗೆ ಬರೋಣ. ನೋ ಟೈಮ್ ಟು ಸ್ಟ್ಯಾಂಡ್ ಬಿನೀತ್ ದ ಬೌಸ್ ಅಂತ ಹೇಳ್ತಾನೆ. ಬೌಸ್ ಅಂದ್ರೆ ಮರದ ರೆಂಬೆಗಳು, ಟೊಂಗೆ ರೆಂಬೆಗಳು. ಇವುಗಳ ಕೆಳಗೆ ನಿಂತು ನೋಡುವ ಸಮಯ ನಮಗಿಲ್ಲದೆ ಆಗೋಗ್ಬಿಟ್ಟಿದೆ. ಬಿನೀತ್ ಅಂತ ಹೇಳಿದ್ರೆ ಅಂಡರ್ ಅನ್ನೋ ಪದಕ್ಕೆ ಬಿನೀತ್ ಅಂತ ಹೇಳ್ತೀವಿ. ಈ ಅರ್ಬನ್ ಲೈಫ್ ಇಂದ, ರಶ್ ಇಂದ, ಒತ್ತಡದಿಂದ ದೂರವಾಗಿ ಮರದ ಕೆಳಗೆ ನಿಂತು ನೋಡುವ ವ್ಯವಧಾನವಿಲ್ಲದೆ ಆಗೋಗ್ಬಿಟ್ಟಿದೆ ನಮ್ಗೆ ಅಂತಕ್ಕಂಥ. ನಾಲ್ಕನೇ ಸಾಲಿಗೆ ಬರೋದಾದ್ರೆ, ಅಂಡ್ ಸ್ಟೇರ್ ಆಸ್ ಲಾಂಗ್ ಶೀಪ್ ಆರ್ ಕೌಸ್. ಮನುಷ್ಯರನ್ನ ಅನಿಮಲ್ ಕಂಪೇರ್ ಮಾಡ್ತಾನೆ. ಅನಿಮಲ್ಸ್ ಆಗಿರ್ತಕ್ಕಂಥವು ಶೀಪ್ ಆಗಿರ್ಬೋದು, ಕೌಸ್ ಆಗಿರ್ಬೋದು, ಅವು ನಿಂತು ನೋಡ್ತವೆ. ಪ್ರಕೃತಿಯಲ್ಲಿ ಹುಲ್ಲು ಮೇಯ್ತಿರ್ಬೇಕಾದ್ರೆ, ಪ್ರಕೃತಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೇಕಾದ್ರೆ ಪ್ರಕೃತಿನ ಎಂಜಾಯ್ ಮಾಡ್ತವೆ ಅನ್ನೋ ಮಾತು ಹೇಳ್ತಾನೆ. ನಮಗೆ ಆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಶೀಪು ಕೌಸ್ಗಿರೋ ಥರ ನಮ್ಗೆ ನಿಂತು ನೋಡ್ಲಿಕ್ಕೆ ಅವಕಾಶ ಇಲ್ವಲ್ಲ ಅನ್ನೋದನ್ನ ವ್ಯಥೆನಾಕಿ ಹೇಳ್ತಾ ಹೋಗ್ತಾನೆ. ಇಲ್ಲಿ ಐರನ್ ಏನಪ್ಪಾ ಅಂತ ಹೇಳಿದ್ರೆ, ಅನಿಮಲ್ಸ್ ಹಾವ್ ಇನ್ನೇಟ್ ಲಿಜರ್. ಅನಿಮಲ್ಸ್ಗೆ ಸಮೃದ್ಧವಾಗಿರ್ತಕ್ಕಂಥ ವಿರಾಮ ಇದೆ, ಮನುಷ್ಯನಿಗೆ ಬಿಡುವೇ ಇಲ್ಲ. ಅವನಿಗೆ ಎಷ್ಟೇ ಇಂಟೆಲಿಜೆನ್ಸ್ ಇದ್ರೂ ಕೂಡ ಅವನಿಗೆ ಬಿಡುವಿಲ್ಲ ಅನ್ನೋ ಮಾತನ್ನ ಕವಿ ಹೇಳ್ತಾನೆ. ಈ 4 ಸಾಲುಗಳ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಲೈಫ್ ಈಸ್ ಫುಲ್ ಆಫ್ ಕೇರ್ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಲೈಫ್ ಅಂತಕ್ಕಂಥದ್ದು ಬಹಳ ವರೀಸಿಂದ, ಡ್ಯೂಟೀಸಿಂದ ಪೂರ್ತಿ ಮುಚ್ಚೋಗ್ಬಿಟ್ಟಿದೆ ನಮ್ಮ ಲೈಫ್ ಅನ್ನೋದನ್ನ ಹೇಳ್ತಾನೆ. ಫುಲ್ ಆಫ್ ಕೇರ್ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಕವಿ ಏನ್ ಮಾಡ್ತಾ ಹೇಳ್ತಾನೆ, ಹೋಸ್ ಡೇಸ್ ಆರ್ ಪ್ಯಾಕ್ಡ್ ವಿತ್ ಬೇಸಿಕ್ ಸರ್ವೈವಲ್ ನೀಡ್ಸ್ ಲೈಕ್ ವರ್ಕ್, ಮನಿ ಅಂಡ್ ಡೈಲಿ ಕೋರ್ಸ್. ಭೌತಿಕ ಬದುಕನ್ನು ಬಿಟ್ಟವನು ಆಧ್ಯಾತ್ಮಿಕವನ್ನಾಗ್ಲಿ ಅಥವಾ ಮಾನಸಿಕವಾಗಿರ್ತಕ್ಕಂಥ ಬೇಕಿರೋ ಬದುಕನ್ನಾಗ್ಲಿ, ಆ ಬದುಕಿನ ಬಗ್ಗೆ ಅವನಿಗೆ ಚಿಂತನೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅನ್ನೋದನ್ನ ಕವಿ ಹೇಳ್ತಾನೆ. ಇವೆಲ್ಲ ಕೂಡ ಕವಿ ಹೇಳಿದ್ರೆ ಫಿಸಿಕಲ್ ಡಿಮ್ಯಾಂಡ್ಸ್ ಬಗ್ಗೆ ಹೆಚ್ಚು ಮನುಷ್ಯ ಗಮನ ಕೊಡ್ತಾ ಇದ್ದಾನೆ ಅಂತ ಕವಿ ಹೇಳ್ತಾನೆ. ಅದರ ಒಟ್ಟು ಪರಿಣಾಮ ಅವನು ಮೈಂಡ್, ಸ್ಪಿರಿಟ್ ಅನ್ನ ಇಗ್ನೋರ್ ಮಾಡ್ತಾ ಇದ್ದಾನೆ. ಅಂಡ್ ದೇರ್ ಇಸ್ ನೋ ರೂಮ್ ಫಾರ್ ರಿಲ್ಯಾಕ್ಸೇಷನ್, ಥಿಂಕಿಂಗ್ ಆರ್ ಜಾಯ್ ಅನ್ನೋ ಮಾತನ್ನ ಕವಿ ಫುಲ್ ಆಫ್ ಕೇರ್ ಅನ್ನ ಪದಗಳ ಮೂಲಕ ನಮ್ಗೆ ಪರಿಚಯ ಮಾಡ್ತಾ ಇದ್ದಾನೆ. ಈ ಮೊದಲ 4 ಸಾಲುಗಳಲ್ಲಿ ಲ್ಯಾಕ್ ಆಫ್ ಟೈಮ್ ಫಾರ್ ಸಿಂಪಲ್ ಪ್ಲೆಜರ್ ಅನ್ನೋದನ್ನ ಕವಿ ಹೇಳ್ತಾನೆ. ಸರಳವಾಗಿರ್ತಕ್ಕಂಥ ಸಂತೋಷವನ್ನ ಎಂಜಾಯ್ ಮಾಡ್ಲಿಕ್ಕೆ ಸಮಯ ಇಲ್ಲ ಅವನಿಗೆ ಅನ್ನೋದು. ಬ್ಯುಸಿ ಶೆಡ್ಯೂಲ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ಸ್ಟ್ಯಾಂಡ್ ಅಂಡ್ ಸ್ಟೇರ್ಗೆ ಅವಕಾಶ ಇಲ್ಲ. ಅವನ ಜೀವನದ ಪರ್ಪಸ್ ಅನ್ನೇ ಮರೆತು ಹೋಗಿದ್ದಾನೆ. ನೇಚರ್ಸ್ ಬ್ಯೂಟಿಯನ್ನು ನೋಡೋಕೆ ಹೋಗ್ತಾ ಇಲ್ಲ. ಒಟ್ಟಾರೆ ಹೇಳ್ಬೇಕಾದ್ರೆ ಇದೊಂದು ಮಾಡರ್ನ್ ಲೈಫ್ ಅಂತಕ್ಕಂಥದ್ದು ಮನುಷ್ಯನ ಸ್ಮಾಲೆಸ್ಟ್ ಮೂಮೆಂಟ್ಸ್ ಆಫ್ ಪೀಸ್ ಅನ್ನ ಕಿತ್ಕೊಳ್ತಾ ಇದೆ ಅನ್ನೋದನ್ನ ಇಲ್ಲಿ ಹೈಲೈಟ್ ಮಾಡ್ತಾನೆ. ಮುಂದಿನ 4 ಸಾಲುಗಳನ್ನ ಅರ್ಥ ಮಾಡಿ, ಲೈನ್ಸ್ 5 to 8. ಈ ಒಂದು 4 ಸಾಲುಗಳಲ್ಲಿ ಕವಿ ಮನುಷ್ಯನ ಬ್ಯುಸಿ ಲೈಫ್ ಹೇಗಿರ್ತದೆ ಅದನ್ನ ಚಿತ್ರಣ ಕೊಡ್ತಾನೆ. ಮನುಷ್ಯ ಕ್ವೈಟ್ ಮ್ಯಾಜಿಕ್ ಆಫ್ ನೇಚರ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾನೆ. We are always rushing so much that we don't stop to notice beautiful, simple things right in front of us. ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಬ್ಯೂಟಿಫುಲ್ ಥಿಂಗ್ಸ್ ಅನ್ನ, ಸಿಂಪಲ್ ಥಿಂಗ್ಸ್ ಅನ್ನ ನೋಡದೆ ನಾವು ಹಂಗೆ ಹೊಟ್ಟೋಗ್ಬಿಡ್ತಾ ಇದ್ದೀವಿ ಅನ್ನೋದನ್ನ ಕವಿಲಿ ಹೇಳ್ತಾನೆ. ಇಡೀ ಈ ಮೀನಿಂಗ್ ಅನ್ನ ಒಂದೊಂದು ಲೈನಲ್ಲಿ ಏನನ್ನ ಹೇಳ್ತಾನೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. 5ನೇ ಸಾಲಿನಲ್ಲಿ ಕವಿ ಹೇಳ್ತಾನೆ, ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್. ಮನುಷ್ಯನ ಬದುಕು ಹೇಗಾಗಿದೆ ಅಂತ ಹೇಳಿದ್ರೆ, ಕಾಡಿನಲ್ಲಿ ಹೋಗ್ತಿರೋ ಮನುಷ್ಯ ತನ್ನ ಪಕ್ಕದಲ್ಲಿರೋ ಮರಗಳನ್ನ ನೋಡೋ ಸ್ಥಿತಿ ಇರಲಿಲ್ಲ. Thus, in the first couplet of this section, he says, people have no time to see the woods
when they pass through it. ಇನ್ನು 6ನೇ ಲೈನ್ ಬರೋಣ. Where squirrels hide their nuts in grass. Squirrels usually they are very busy burying nuts in the grass to save for the winter. ವಿಂಟರ್ ಸೀಸನ್ ಬರುತ್ತೆ ಅಂತೇಳಿ ಅಳಿಲುಗಳು ಏನ್ ಮಾಡ್ತವೆ, ಒಂದಷ್ಟು ಸಂಪಾದಿಸಿರ್ತಕ್ಕಂಥ ನಟ್ಸ್ ಅನ್ನ ಸಂಗ್ರಹಿಸಿ ಎಲ್ಲೋ ಒಂದ್ ಕಡೆ ಹುಲ್ಲಿನಲ್ಲಿ ಬಚ್ಚಿಡೋದ್ರಲ್ಲಿ ಬ್ಯುಸಿ ಆಗಿರ್ತವೆ. ಅಂತಹ ದೃಶ್ಯವನ್ನ ಮನುಷ್ಯ ನೋಡ್ಲಿಕ್ಕೆ ಖುಷಿ ಕೊಡುತ್ತೆ. ಅದೊಂದು ಕ್ಯೂಟ್ ಆಗಿರ್ತಕ್ಕಂಥ ನ್ಯಾಚುರಲ್ ಸೀನ್, ಅದು ಫುಲ್ ಆಫ್ ಲೈಫ್ ಅಂಡ್ ಪರ್ಪಸ್ ಇರೋ ಸೀನ್ ಅದು. ನಾವು ಅದನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ. ಬಿಕಾಸ್ ವಿ ಆರ್ ಟೂ ಫೋಕಸ್ಡ್ ಆನ್ ಅವರ್ ಓನ್ ಶೆಡ್ಯೂಲ್ಸ್. He wanted to show how small animal behaviors can bring joy if we slow down. ನಾವು ವೇಗವಾಗಿ ಹೋಗ್ತಿರುವ ನಮ್ಮ ಬದುಕನ್ನ ಒಂಚೂರು ಸ್ಲೋ ಡೌನ್ ಮಾಡ್ಕೊಂಡ್ರೆ ಸಣ್ಣ ಸಣ್ಣದಾಗಿರ್ತಕ್ಕಂಥ ಸ್ಕ್ವಿರಿಲ್ನ ಉದಾಹರಣೆಗಳು ನಮ್ಗೆ ಎಷ್ಟೋ ನೆಮ್ಮದಿ ಕೊಡುತ್ತೆ ಅನ್ನೋ ಮಾತನ್ನ ಕವಿಲಿ ಹೇಳ್ತಾನೆ. 7ನೇ ಲೈನ್ ಬರೋಣ. ನೋ ಟೈಮ್ ಟು ಸಿ ಇನ್ ಬ್ರಾಡ್ ಡೇ ಲೈಟ್. ಕ್ಲಿಯರ್ ಆಗಿ ಕಣ್ಣು ಕಾಣಿಸಕ್ಕಂಥ ಸಮಯ ಬ್ರಾಡ್ ಡೇ ಲೈಟ್. ಅದು ಆ ಬ್ರಾಡ್ ಡೇ ಲೈಟ್ ಅಲ್ಲಿ ಕಣ್ಣು ಕಾಣಿಸಕ್ಕಂಥ ಸಮಯದಲ್ಲಿ ನಾವು ಕುರುಡು ತರ ಬಿಹೇವ್ ಮಾಡ್ತಾ ಇದ್ದೀವಿ. ನಾವ್ ಏನೇನ್ ನೋಡ್ತಾ ಇಲ್ಲ ಅನ್ನೋದನ್ನ ಕವಿ ಹೇಳ್ತಾನೆ. ಬಹಳ ಪ್ರಮುಖವಾಗಿ ನೇಚರ್ಸ್ ಬ್ಯೂಟಿನ ನೋಡ್ತಾ ಇಲ್ಲ. ಯಾವ್ದು ನೇಚರ್ನ ಆ ಬ್ಯೂಟಿ ಅಂತ ಹೇಳಿದ್ರೆ 8ನೇ ಸಾಲಿನಲ್ಲಿ ಕವಿ ಹೇಳ್ತಾನೆ, ಸ್ಟ್ರೀಮ್ಸ್ ಫುಲ್ ಆಫ್ ಸ್ಟಾರ್ಸ್ ಲೈಕ್ ಸ್ಕೈಸ್ ಅಟ್ ನೈಟ್. ಹರ್ಕೊಂಡು ಹೋಗ್ತಾ ಇರಕ ನದಿಗಳೇನಿದೆಯಲ್ಲ, ಆ ನದಿಯ ನೀರು ಚಿಮ್ಮುತ್ತಿರ್ಬೇಕಾದ್ರೆ ಆಕಾಶದಲ್ಲಿ ಸ್ಟಾರ್ಸ್ ತರ ಕಾಣಿಸ್ತವೆ. ರಾತ್ರಿ ನಕ್ಷತ್ರಗಳ ಪುಂಜ ಯಾವ ತರ ಫಾರ್ಮೇಶನ್ ಆಗುತ್ತೆ ಆ ರೀತಿಯಲ್ಲಿ ಹರಿಯುವ ನದಿಯ ನೀರಿನ ಹನಿಗಳು ಕಾಣಿಸ್ತವೆ. ಅದನ್ನ ನೋಡ್ಲಿಕ್ಕೆ ನಿಮ್ಗೆ ಬ್ರಾಡ್ ಡೈಲೈಟ್ ಅಲ್ಲೇ ಕಣ್ಣು ಕಾಣಿಸ್ತಿಲ್ವಾ ನಿಮ್ಗೆ ಅಂತ ಕವಿ ಪ್ರಶ್ನೆ ಹಾಕ್ತಾನೆ. ಇದೊಂದು ರೀತಿಯ ಮ್ಯಾಜಿಕಲ್ ಇಮೇಜ್ ಕವಿ ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು. ಈ ಪಿಕ್ಚರ್ ಆಫ್ ಸ್ಟ್ರೀಮ್ ಕೊಡ್ತಾನಲ್ಲ ಕವಿ, ಇದು ರಿವರ್ ಸ್ಪಾರ್ಕ್ಲಿಂಗ್ ಸನ್ಲೈಟ್ ಅಲ್ಲಿ ಕೊಡ್ತಕ್ಕಂಥದ್ದು. ಒಂದು ರೀತಿಯ ವಾಟರ್ ರಿಫ್ಲೆಕ್ಷನ್ ಲೈಟ್ ಲೈಕ್ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಇನ್ ದ ಡಾರ್ಕ್ ನೈಟ್ ಕಂಪೇರ್ ಮಾಡ್ತಾನೆ ಕವಿ. ಇದೊಂದು ಆರ್ಡಿನರಿ ಸ್ಟ್ರೀಮ್ ಅನ್ನ ಕವಿ ಸಮಥಿಂಗ್ ಕಾಸ್ಮಿಕ್ ಆಗಿರ್ತಕ್ಕಂಥ ವಂಡರ್ಫುಲ್ ಆಗಿರೋದಕ್ಕೆ ಉದಾಹರಣೆ ಕೊಡ್ತಾನೆ. ಇಲ್ಲಿ ಮನುಷ್ಯ ಹೋಗ್ತಕ್ಕಂಥ ಚಲನಶೀಲವಾಗಿರ್ತಕ್ಕಂಥ ಬಹಳ ವೇಗದಿಂದ ಕೂಡಿರ್ತಕ್ಕಂಥ ಬದುಕಿನ ಪ್ರಯಾಣದಿಂದ ನಿಧಾನ ಅಂತೂ ಮಾಡ್ತಾ ಇಲ್ಲ. ಇಂಥವೆಲ್ಲ ನೋಡೋ ಅಗತ್ಯ ಇದೆ ನನ್ನ ಮನವರಿಕೆ ಮಾಡ್ಕೊಡ್ತಾನೆ. ನಾವು ನೇಚರ್ ಇಂದ ಡಿಟ್ಯಾಚ್ ಆಗಿದ್ದೀವಿ, ನೇಚರ್ ಇಂದ ದೂರ ಇದ್ದೀವಿ ಅನ್ನೋ ಮಾತನ್ನ ನಮ್ಗೆ ನೆನಪು ಮಾಡ್ತಾನೆ. ನಾವೇನಾದ್ರು ಕೂಡ ಸ್ವಲ್ಪ ಲೀಜರ್ ತಗೊಂಡು ವುಡ್ಸ್ ಅಲ್ಲಿ ನಮ್ಮ ಕಣ್ಮುಂದಕ್ಕಂದ್ರೆ ಡೇ ಲೈಟ್ ಅಲ್ಲಿ ಹರಿಯುವ ನದಿಯ ನೀರಿನ ಹನಿಗಳ ಆಕಾಶದ ಚಿಕ್ಕಿಗಳ ಚಿತ್ತಾರ ನೋಡೋದಾದ್ರೆ ನಮ್ಗೆ ಎಷ್ಟು ಖುಷಿ ಕೊಡುತ್ತೆ. ನಾವು ಅದರಿಂದ ಮರ್ತಿದ್ವಲ್ಲ ಅನ್ನೋದನ್ನ ಮತ್ತೆ ರಿಮೈಂಡ್ ಮಾಡ್ತಾ ಹೋಗಿ. ಮಾಡರ್ನ್ ಲೈಫ್ ಅಂತಕ್ಕಂಥದ್ದು ನಮ್ಮ ಲೀಜರ್ ಅನ್ನ, ನಮ್ಮ ಫ್ರೀ ರಿಲ್ಯಾಕ್ಸ್ ಟೈಮ್ ಅನ್ನ ಕಸಿದ್ಕೊಳ್ತಾ ಇದೆ ಅನ್ನೋದನ್ನ ಪದೇ ಪದೇ ಈ ಲೈನ್ಸ್ ಅಲ್ಲೂ ರಿಪೀಟ್ ಮಾಡ್ತಾನೆ. ನಾವು ನಿಂತು ನೋಡುವ ವ್ಯವಧಾನ ಬೆಳೆಸ್ಕೊಂಡಿದ್ದೆ ಆದಲ್ಲಿ ನಾವು ನಮ್ಮ ಮೈಂಡು ಸೋಲ್ ಅನ್ನ ರೀಚಾರ್ಜ್ ಮಾಡ್ಕೊಬಹುದು ಅಂತ ಕವಿ ಹೇಳ್ತಾನೆ. ಪದ್ಯದ ಕೊನೆಯ ಸ್ಟಾನ್ಸ್ ಅಂತ ಹೇಳಿದ್ರೆ 9ರಿಂದ 14 ಸಾಲುಗಳೇನಿದೆ ಅವು. ಈ ಒಂದು ಭಾಗದಲ್ಲಿ ನೇಚರ್ ಇಂದ ಶಿಫ್ಟ್ ಆಗಿ ಹ್ಯೂಮನ್ ಬ್ಯೂಟಿ ಕವಿ ಕಂಪೇರ್ ಮಾಡ್ತಾ ಹೋಗ್ತಾನೆ. In this part, he shifts from nature to human beauty and then end with the poem beautiful message. A powerful message he gives in these lines. ಏನು ಪವರ್ಫುಲ್ ಮೆಸೇಜ್ ಅಂತ ಹೇಳಿದ್ರೆ, how busyness robs us of joy, not just in the outdoors, but in the people and life itself. ಇದುವರೆಗೂ ಬೇರೆ ಬೇರೆ ಸಾಲುಗಳಲ್ಲಿ ಕವಿ ಹೇಳ್ತಾನೆ ಔಟ್ಡೋರ್ಸ್ ಅಲ್ಲಿ ನೇಚರ್ ಇರತಕ್ಕಂಥದ್ದು ಹೇಳೋದಾದ್ರೆ, ಇದು ಇಂಡೋರ್ಸ್ ಬಗ್ಗೆನೇ ಇಲ್ಲಿ ಬರ್ತಾನೆ ಕವಿ. ಈ ಸ್ಟಾನ್ಸನ ಒಂದೊಂದು ಲೈನ್ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನೋ ಟೈಮ್ ಟು ಟರ್ನ್ ಅಟ್ ಬ್ಯೂಟಿಸ್ ಗ್ಲಾನ್ಸ್. ಇದು ಬಹಳ ಸುಂದರವಾಗಿರ್ತಕ್ಕಂಥ ಕಂಪ್ಯಾರಿಸನ್. ಒಬ್ಬ ಸುಂದರವಾದ ಹುಡುಗಿ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ. ನೋ ಟೈಮ್ ಟು ಟರ್ನ್ ಅಟ್ ಬ್ಯೂಟಿಸ್ ಗ್ಲಾನ್ಸ್. ಒಂದು ಗ್ಲಾನ್ಸ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ. ಆ ಮಟ್ಟಕ್ಕೆ ಬಂದಿದ್ದೀವಿ ಅನ್ನೋದನ್ನ ಕವಿ ಹೇಳ್ತಾನೆ. ಇಲ್ಲಿ ಬ್ಯೂಟಿ ಅಂತಕ್ಕಂಥದ್ದು ಎ ಪರ್ಸಾನಿಫೈಡ್ ಆಗಿ ಕವಿ ವ್ಯಕ್ತಿಗೆ ಹೋಲಿಕೆ ಮಾಡಿ ಕವಿ ಹೇಳ್ತಾ ಇದ್ದಾನೆ. ಅಲ್ಲಿ ಹಿಂದಿನ ಸಾಲುಗಳಲ್ಲೇ ಬ್ಯೂಟಿ ಅಂತಕ್ಕಂಥದ್ದು ನಿಸರ್ಗದ ಬ್ಯೂಟಿಯನ್ನು ಹೇಳಿದ, ಇಲ್ಲಿ ವ್ಯಕ್ತಿಯನ್ನೇ ಇಲ್ಲಿ ನಮಗೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾನೆ. ಇಫ್ ಎ ವುಮನ್ ಈಸ್ ಪಾಸಿಂಗ್ ಬೈ who gives you a quick inviting look, but we are not taking that look. We are too harsh, we are too rushed to even turn our head
and notice her. ಇನ್ನು 10ನೇ ಸಾಲಿಗೆ ಬರೋಣ. And watch her feet, how they can dance. ನಾವು ಯಾವ ರೀತಿ ಫಾಸ್ಟ್ ಆಗಿ ಬ್ಯುಸಿಯಾಗಿ ಹೋಗ್ತಿದೀವಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡೋ ಸ್ಥಿತಿಯಲ್ಲಿ ನಾವು ಇಲ್ವೇ ಇಲ್ಲ. ಇಫ್ ವಿ ಡಿಡ್ ಸ್ಟಾಪ್ ವಿ ವುಡ್ ಸಿ ಅವರ್ ಗ್ರೇಸ್ಫುಲ್ ಸ್ಟೆಪ್ಸ್ ಡಾನ್ಸಿಂಗ್ ಲೈಟ್ಲಿ. ನಾವೇನೋ ಸ್ವಲ್ಪ ತಡ ಮಾಡಿ ನೋಡಿದೀವಿ ಅಂತ ಹೇಳಿದ್ರೆ ಆಕೆಯ ಗ್ರೇಸ್ಫುಲ್ ಸ್ಟೆಪ್ಸ್ ಅನ್ನ ಡಾನ್ಸಿಂಗ್ ಅನ್ನ ನೋಡಬಹುದು. ಮೇ ಬಿ ಶಿ ಇಸ್ ವಾಕಿಂಗ್ ಹ್ಯಾಪಿಲಿ ಆರ್ ಸ್ಕಿಪ್ಪಿಂಗ್ ಟು ಮೇಕ್ ಎವ್ರಿ ಡೇ ಮೂಮೆಂಟ್ ಫೀಲ್ ಮ್ಯಾಜಿಕಲ್ ಅಂಡ್ ಅಲೈವ್, ಲೈಕ್ ವಾಚಿಂಗ್ ಸಮ್ವನ್ ಜಾಯ್ಫುಲಿ ಸ್ವೀಟ್ ಮ್ಯೂಸಿಕ್. ಒಂದು ಸಂಗೀತಕ್ಕೆ ನಾವು ತಲೆದೂಗೋ ರೀತಿಯಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋದಕ್ಕೆ ಕವಿ ಈ ರೀತಿಯ ಕಂಪ್ಯಾರಿಸನ್ ನಮಗೆ ಕೊಟ್ಟಿದ್ದಾನೆ. 11 ಮತ್ತು 12ನೇ ಸಾಲುಗಳಲ್ಲಿ ನೋ ಟೈಮ್ ಟು ವೇಟ್ ಟಿಲ್ ಹರ್ ಮೌತ್ ಕ್ಯಾನ್ ಎನ್ರಿಚ್ ದಟ್ ಸ್ಮೈಲ್ ಹರ್ ಐಸ್ ಬಿಗ್ಯಾನ್, ಹರ್ ಐಸ್ ಸ್ಟಾರ್ಟ್ ಎ ವಾರ್ಮ್ ಸ್ಮೈಲ್. ಆ ಹುಡುಗಿನ ಇಲ್ಲಿ ಏನ್ ಕಂಪ್ಯಾರಿಸನ್ ಮಾಡಿದ್ದ, ಆ ಹುಡುಗಿ ತನ್ನ ಕಣ್ಣುಗಳ ಮೂಲಕ ವಾರ್ಮ್ ಸ್ಮೈಲ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾಳೆ. ನಾವು ಇನ್ನು ವೆಯ್ಟ್ ಮಾಡಿದ್ದೆ ಅದಲ್ಲಿ ಜಸ್ಟ್ ಸೆಕೆಂಡ್ ಅಲ್ಲಿ ಆಕೆ ಬಾಯಿಯಿಂದ ತುಟಿವರೆಗೂ ಆ ಸ್ಮೈಲ್ ಫುಲ್ ಆಗಿ ಬ್ರೈಟರ್ ಆಗಿ ಕಾಣಿಸುತ್ತೆ. ಅದನ್ನ ನೋಡುವ ವ್ಯವಧಾನ ನಮ್ಮಲ್ಲಿ ಇಲ್ಲ ಅನ್ನೋದನ್ನ ಕವಿ ಮತ್ತೆ ಹೇಳ್ತಾನೆ. ಲೈನ್ 13 to 14 ಬಗ್ಗೆ ಮಾತಾಡೋದಾದ್ರೆ, ಎ ಪೂರ್ ಲೈಫ್ ದಿಸ್ ಇಫ್ ಫುಲ್ ಆಫ್ ಕೇರ್ ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಅಂಡ್ ಸ್ಟೇರ್. ಲೈಫ್ ಬಗ್ಗೆ ಮಾತಾಡ್ತಾನೆ. ಇಫ್ ವಿ ನೆವರ್ ಪಾಸ್ ಟು ಸ್ಟ್ಯಾಂಡ್ ಅಂಡ್ ಸ್ಟೇರ್, ನಾವು ಯಾವತ್ತೂ ಕೂಡ ಒಂದು ಸ್ಟ್ಯಾಂಡ್ ಅಂಡ್ ಸ್ಟೇರ್ ಮಾಡಲಿಲ್ಲ, ನಿಂತು ನೋಡುವ ವ್ಯವಧಾನ ನಮ್ಮಲ್ಲಿ ಬೆಳೆಸ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ, ಫುಲ್ ಆಫ್ ಕೇರ್ ಇದೀವಿ ಅಂತ ಹೇಳಿದ್ರೆ ಅಂತಹ ಬದುಕು ಒಂದು ಪೂರ್ ಲೈಫ್ ಅಥವಾ ಎಂಟಿ ಲೈಫ್ ಅಂತೇಳಿ ಹೇಳ್ತಾನೆ. ಡೋಂಟ್ ಲೆಟ್ ಬಿಸಿನೆಸ್ ಸ್ಟೀಲ್ ಯುವರ್ ಹ್ಯಾಪಿನೆಸ್, ಮೇಕ್ ಟೈಮ್ ಟು ಅಬ್ಸರ್ವ್ ಅಂಡ್ ಅಪ್ರಿಶಿಯೇಟ್ ದ ವರ್ಲ್ಡ್. ಈ ಕೊನೆ ಸಾಲಲ್ಲಿ ರಿಮಾರ್ಕಬಲ್ ವರ್ಡ್ ಯೂಸ್ ಮಾಡ್ತಾನೆ, ಪೂರ್ ಲೈಫ್ ಅನ್ನೋ ಪದ ಯೂಸ್ ಮಾಡ್ತಾನೆ. ಯಾರಿಗೆ ಪೂರ್ ಲೈಫ್ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಟು ಮೆಂಟಲ್ ಪಾವರ್ಟಿ ಕೂಡ ಕಂಪ್ಯಾರಿಸನ್ ಕೂಡ ಆಗುತ್ತೆ. ಮಾನಸಿಕ ಬಡತನವನ್ನ ಕವಿ ಇಲ್ಲಿ ಹೇಳ್ತಾ ಹೋಗುತ್ತಾನೆ. is that if a person who doesn't have time to stand and stare and enjoy those things is a poor man. ಈ ಜಗತ್ತಲ್ಲಿ ಯಾವುದು ಸುಂದರವಾಗಿ ಕಾಣುತ್ತಾ ನೋಡ್ಲಿಲ್ಲ ಅಂತ ಹೇಳಿದ್ರೆ ಅವನು ಬಡವ ಅನ್ನೋ ಮಾತನ್ನ ಕವಿ ಹೇಳ್ತಾನೆ. ಮಾನಸಿಕ ಬಡತನ ಅನ್ನೋದನ್ನ ಕವಿ ಹೇಳ್ತಾನೆ. WH ಡೇವಿಸ್ ತಕ್ಕಂತೆ ಕವಿ ಸ್ಟ್ರೈಟ್ ಫಾರ್ವರ್ಡ್ ಮತ್ತು ಅಕ್ಸೆಸಿಬಲ್ ವರ್ಡ್ಸ್ ಅಲ್ಲಿ ಹೇಳ್ತಾನೆ. ನಮ್ಮ ದೈನಂದಿನ ಅಬ್ಸರ್ವೇಷನ್ ಇದೆ, ಅದು ಹ್ಯೂಮನ್ ಸ್ಪಿರಿಟ್ ಟಚ್ ಮಾಡುತ್ತೆ ಅನ್ನೋದು ನಮ್ಗೆ ಹೇಳ್ತಾ ಹೋಗ್ತಾನೆ. There is a need to carve out of time for mental and spiritual renewal through unhurried activities. ಇದು ಲೀಜರ್ ಪೋಯಮ್ ಬಗ್ಗೆ ಇರತಕ್ಕಂಥ ಮಾಹಿತಿ. ವಿಡಿಯೋ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳು. ಇಡೀ ಪದ್ಯ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ and remember, life is not only about being busy. It's always about finding time to enjoy and lead the life of happiness. See you in the next video. Thank you. Take care.